ಎಲ್ಲರೂ ಮಾತಾಡಿದ ಲಾಸ್ಟ್ ನಮ್ಗೆ ಕೊಡ್ತಾರೆ. ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಒಂದ್ಸತಿ ಬ್ಲ್ಯಾಂಕ್ ಆಗುತ್ತೆ. ಇಡೀ ಎಲ್ಲರೂ ಮಾತುಗಳು ಕೇಳ್ತೀನಿ. ಇವ್ರ ಎಕ್ಸ್ಪೀರಿಯನ್ಸ್ ಇವ್ರು ಹೇಳ್ತಾರೆ, ನಮ್ಮಿಂದ ನಾವು ಇನ್ಸ್ಪೈರ್ ಅಂತಾರೆ. ಅಂದರೆ ನಮ್ಗೆ ಅಷ್ಟೊಂದು ವಯಸ್ಸು ಮಾಡಿರ್ತಾರೆ. ನನ್ನ ಫೀಲಿಂಗ್ ಹೇಳೋದು. ಇದಾದ್ಮೇಲೆ ಲಾಸ್ಟ್ ಬಂದು ನಮ್ಗೆ ಮಾತ್ರ ಕೊಟ್ಟಮೇಲೆ ಒಂದೊಂದ್ಸತಿ ಏನು ಇದು ಮಾತಾಡಿದ್ವಿ, ಯಾರು ಬಿಟ್ಟಿದ್ದೀವಿ, ಯಾರು ಮಾಡ್ತಿದ್ದೀವಿ, ಭಾಳ ಕೆಳಗೇನೆ ಒಂದೊಂದು ಸತಿ ಇಂಟರಾಗೆ ಸಿಂಪಲ್ ಸುಗೀತಲ್ಲ, ನಾವೆಲ್ಲರೂ ಒಳ್ಳೆಯದಾಗಿ ಅಂತ ಹೇಳ್ಬಿಡ್ತೀವಿ ಆ್ಯಕ್ಚುಲಾಗಿ. ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು. ಒಬ್ಬರಿಗೆ ಹೇಳಿಲ್ಲ, ಇನ್ನೊಬ್ರಿಗೆ ಹೇಳಿಲ್ಲ ಅಂತ ಒಂದು ಮನಸ್ತಾಪ ಇರಲ್ಲ. ಬಟ್ ಆದ್ರೂ ಸರಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ನಲ್ಲಿ ವಿಶ್ ಮಾಡಬೇಕು, ಒಳ್ಳೆ ಹಾರ್ಟ್ಗೆ ವಿಶ್ ಮಾಡಬೇಕು. ಯಾಕಂದರೆ 2-3 days ಬ್ಯಾಕ್ ಬಂದು ಇದೇ ಥರ ಎಲ್ಲ ಏನು ಮಾಡೋದು, ಒಂದು ಬೈಟ್ ಆದರೂ ಕೊಟ್ಬಿಡಿ ಅಂದರು. ಯಾಕೆ ನನಗೆ ಅದು ನೋಡಿದ್ಮೇಲೆ, ಯಾಕಂದರೆ ಶೂಟಿಂಗ್ ಒಂದ್ಸತಿ ಹೋಗಿದ್ದು ಡಿ ಟಿ ನಡ್ಬೇಕಾದ್ರೆ ಪಕ್ಕದಲ್ಲಿ, ನನಗೆ ತುಂಬ ಇಷ್ಟ ಆಗಿತ್ತು. ಸಿಂಪಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಿಂದ ಒಂದು ಫಸ್ಟ್ ಸ್ಟೋರಿ ಸಿಂಪಲ್ ಆಗಿಲ್ಲ ಸ್ಟೋರಿ. ಅವಾಗಿಂದ ಇವಾಗವರೆಗೂ ದ ವೇ ಈ ಥಿಂಗ್ಸ್ ಇಟ್ ಸಿಂಪಲ್, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಅಂತ ನನಗೆ ಭಾಳ ಇಷ್ಟ. ಒಂದೊಂದು ಎಲ್ಲ ಇರುತ್ತೆ ಅದರಲ್ಲಿ. ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು. ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಡ್ಬರ್ಬೇಕು, ಇಲ್ಲ ನಾವಿಷ್ಟೇ ಖರ್ಚು ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಸೆಲೆಬ್ರೇಟಿಂಗ್ ತೋರಿಸ್ಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟ ಮಾಡ್ತೀವಿ. ಅದನ್ನು ಖುಷಿ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ರೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದೆ, ಎಷ್ಟು ಚೆನ್ನಾಗಿ ಮಾಡಿದ್ರು ರಕ್ಷಿತ್ ಅವರು. ಅದಾದ್ಮೇಲೆ ಅದನ್ನು ಬಿಕೇಮ್ ಎ ಫ್ಯಾನ್ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು. ಫಸ್ಟ್ ನಾನೇ ಹೋಗಿದ್ದೆ ಅಂತ ಕಾಣುತ್ತೆ. ಆಮೇಲೆ ಐ ಥಿಂಕ್ ನಾನು 50 days 100 days ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ಆಮೇಲೆ ನೈಸ್ ಬಾಯ್, ಒಂದು ಚೆನ್ನಾಗಿ ಬೆಳಿಬೇಕನ್ನೋದು ನಮ್ಮ ಆಸೆ. ಬಿಕಾಸ್ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಸಿನಿಮಾ ನಡೆಯುತ್ತೆ ಅದು. ತುಂಬ ಫೇವ್ರೆಟ್. ಇನ್ನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ತಾ ಇದ್ದೆ ಅವ್ರಿಗೆ. ಅದೇ ಇನ್ನೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀವಿ ನಿಮಗೆ. ಒಂದು ಸಿನಿಮಾ ಒಂದು ಮೈಂಡಿಗೆ ಬಂದುಬಿಟ್ರೆ ಅದು ಹೋಗಲ್ಲ ಅದು. ಬಟ್ ಅದು ಏನು ಅನ್ಕೋಬೇಡಿ, ಯಾರು ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರಿಗೆ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ ಅಂತ. ಯಾಕಂದ್ರೆ ಅವ್ರ ಆಸೆ ಏನೋ ಇತ್ತು, ಐಶ್ವರ್ಯ ಕಲಿಬೇಕು, ಐಶ್ವರ್ಯಕ್ಕೆ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೇನೋ ಐಡಿಯಾ, ವೆರಿ ನೈಸ್ ಫಿಲಮ್. ಇವತ್ತು ಹೇಳ್ತೇನೆ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಇರಬೇಕು. ಯಾಕಂದರೆ ಒಂದು ನಂಬಿಕೆ, ಯಾವ ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತಾನೋ ಅವ್ನ ಆಸೆ ತೀರಿಸ್ಬೇಕನ್ನೋದಿಲ್ಲ, ಅದು ಭಾಳ ಅವ್ರು ಕೇರ್ ಮಾಡಬೇಕು, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಷ್ಟೇ ತುಂಬ ನಮಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅದು ಶ್ರದ್ಧೆ ಇರ್ಬೋದು, ದ ವೇ ಈಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಬರಲಿಲ್ಲ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಹೇಳಿದ್ದು ಯಾರು ಹೇಳಿದ್ರು ಅಂತ ಐ ಥಿಂಕ್ ದೀಪಕ್ ಅವ್ರು ಹೇಳಿರ್ತಾರೆ, ಅಪ್ಪಾಜಿ ಅವ್ರನ್ನ ಕಮಲ ಹಾಸನ್. ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರಿಸೋಕ್ಕಲ್ಲ. ನನಗೆ ಅಟ್ಲೀಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ಥರ ಬಂತು. ನನಗೆ ಇವಾಗ ಇದೆಲ್ಲ ಆಗಿ 40 years ಆದಮೇಲೆವರೆಗೂ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇರಬೇಕು. ಯಾರೇ ಆಗಲಿ ನಂಬಿಕೆ ಇರಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ಬ್ರ್ಯಾಂಡನ್ನು ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡ್ ಆಗುತ್ತೆ, ಚೆನ್ನಾಗಾಗುತ್ತೆ. ಯಾರು ಗೊತ್ತು ನಾಳೆ ಸುಳಿನೇ ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದ್ರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳ್ತಾರೆ ಬೇರೆ ಸಿನಿಮಾ ಸಬ್ಜೆಕ್ಟ್ ಹೋಗ್ಬಿಟ್ಟು ದಂಡ ಯಾಕೆ ಮಾಡ್ತೀಯ, ಮಾಡೇ ನೋಡೋಣ ಬಿಡೋಣ. ಬಟ್ ಭಾಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಭಾಳ ಅಷ್ಟು ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಟ್ಸ್ ಆಫ್. ಆಮೇಲೆ ಸಿನಿಮಾಟೋಗ್ರಾಫರ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್. ನನಗೆ ಲೈವ್ ಇದಂದ್ರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಚಾನಲ್ ರೆಕಾರ್ಡ್ ನಡಿಬೇಕು, ಲೈವ್ ನೋಡ್ತಾ ಇರ್ತೀವಲ್ಲ, ಲೈವ್ ಮಾಡಿರೋದು ಅದು ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರು. ಹ್ಯಾಂಡ್ಸ್ ಆಫ್ ಟು ಯು. ಆ್ಯಂಡ್ ಅಗೈನ್ ಶಿಖಾ
ಫ್ಯಾಂಟಾಸ್ಟಿಕ್, ಸೂಪರ್. ಅಂದರೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ನೀವು, ಅಷ್ಟೇ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ಹೇಳಿದ್ರು. ಯಾಕಂದ್ರೆ ಯಾವಾಗ ಯಾರು ಎಲ್ಲರ ಬಗ್ಗೆ ಒಂದ್ಸತಿ ಬರೆದ್ಬಿಡ್ತಾರೆ, ಹೀರೋಯಿನ್ ಅಂದ್ರೆ ಪ್ರೋಗ್ರಾಮ್ ಮಾಡ್ತಿದ್ರು, ಏನು ಹೇಳೋದು ಅಂತ ಮಾಡ್ತಿದ್ರು ಅಂತ ನೋಡಿದ್ರು. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ, ಭೂಷಣ್ ಬಗ್ಗೆ ಅದೇ ನೆನಪುಗಳನ್ನ ಹಂಚ್ಕೊಂಡಿದ್ದು ಅಂದರೆ ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ ಆಗಿ ಆನೆಸ್ಟ್ ಆಗಿರ್ತಾರೆ ಅದು ಇದು ಕಾಣಲ್ಲ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಿಶನ್ ಇಟ್ಸ್ ಸೋ ಗುಡ್ ಟು ವಾಚ್ ಮಾಡ್ತೀನಿ. ಆಮೇಲೆ ನಾನು ಇಲ್ಲಿ ನೋಡ್ತಾ ಇರ್ತೀನಿ ಅವ್ರದ್ದು ಸಾಂಗ್ ರಸಪ್ರಮಿದು ಹಾಡಿದ್ರು, ಜೊತೆಯಾಗಿ ಮಾಡಿದ್ರು ಅಲ್ವಾ, ನೋಡಿದೆ ನಾನು ನೋಡ್ತಾ ಇದ್ದೀನಿ ಅವಾಗ. ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ಅವರು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ಬರಿ, ತಂಗಿಯಾಗಿ ಮಾಡಿದ್ದಾರೆ ಸಾಂಗ್ ಅಂತ ಬೇರೆ ಮಾಡ್ಕೊಬೇಡಿ. ಬನ್ನಿ ಒಂದು ಸಾಂಗ್ ಹೇಳ್ತೀನಿ, ಮತ್ತೆ ನಿಂತ್ಕೊಳ್ಳಿ. ಅಣ್ಣ ತಂಗಿಯ ನಾನು ಅವಾಗೆ ನೋಡಿದೆ ಇದೇ ಕಾಲವೇನ ಅಂತ. ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ, ಒಳ್ಳೇದಾಗಲಿ. ಆ್ಯಂಡ್ ಅವ್ರು ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲು ಅವ್ರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಡೈರೆಕ್ಟರ್ KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಒಳ್ಳೇದಾಗಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು, ಬರೀ ನೋಡ್ತೀವಿ ಹೇಳ್ತೀವಿ ಇಲ್ಲ. ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀವಿ, ಒಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು, ನಮ್ಮ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂತ ತಾವೆಲ್ಲರೂ ಅಷ್ಟು ನಮ್ಮೆಲ್ಲ ಹೆಂಗೆ ಆಶೀರ್ವಾದ ಮಾಡೋದು ಆ ರೀತಿ ಆಶೀರ್ವಾದ ಮಾಡ್ಬೋದು. ಯು ಶುಡ್ ಪ್ರೆಸ್ ದೆಮ್, ಯು ಶುಡ್ ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ನಾಳೆ ನೋಡೋಣ, OTT ಬರ್ತೀನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇ ಎಷ್ಟೋ ಥಿಯೇಟರ್ಗಳು ಹೊಡಿತಾರೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನಾನು ಅದೇ ಕೇಳ್ಕೊಳ್ಳೋದು, ಏನಿಲ್ಲ ನಮ್ಮ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಹೆಂಗೆ ನೋಡಿದ್ರು ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದ ಪೋರ್ಚುಗೀಸ್ಗೆ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ರು, ಕಷ್ಟಪಟ್ಟು ಮಾಡಿಲ್ಲ. ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನು ಅದೇ ನಾವು ಸೀಗೆ ಹೋದ ತಕ್ಷಣ ಚೆನ್ನಾಗಿ ಆ ಸಮುದ್ರ ಬಿಟ್ರೆ ವಾಮಿಟ್ ಎಂಜಾಯ್ ಮಾಡ್ಬೇಕಷ್ಟೇ. ನೀರು ಏನು ನೀರು ಧುಮುಕಿದ್ರೆ ಎಷ್ಟು ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ, ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ ಈ ಥರ. ಇದು AK-47 ಒಂದು ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ ಮದುವೆ. ಸೊ ಒಂದು ರ್ಯಾಂಪ್ ಹಾಕಿದ್ದು ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ, ಶೂಟಿಂಗ್ ಇದ್ದೆ, ಬಂದು ಅವ್ರು ಒಂದ್ಸತಿ ನೋಡ್ತಾರೆ ಮೇಡಮ್ ನಂಗೆ ಗೊತ್ತಲ್ಲ, ನಮ್ಗೆ ಯೂಶಲ್ ಸರಿ ನಾನು ಕನ್ನಡದ ಬಂದ್ರೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ, ಎಲ್ಲ ಒಂದು ಶೋ ಅಂತ ಕಟ್ ಮಾಡಿದೆ, ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ ನಾನು ಕನ್ನಡದ. ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಫಂಕ್ಷನ್ ಮಾಡಿದ್ರೆ ನಮ್ಗೆ ಅವಮಾನ, ಹೀರೋ ಬಿದ್ಬಿಟ್ಟಾಗಣ ಏನೇ ಮಾಡೋಣ ಹಂಗೆ. ಅವಾಗ ಸ್ವಲ್ಪ ಹೀರೋ ಏಟ್ ಆಯ್ತು ಪರವಾಗಿಲ್ಲ, ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರು ಇಂಟ್ರೆಸ್ಟ್ ಇಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರಿಗೂ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಕ್ಸಸ್ ಬಿಟ್ಟರೆ ನಾನು ಕರೀನ ಬರ್ತೀನಿ. ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟ್ ಆಗಿ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು ತುಂಬ ತಂಗ. ಬಟ್ ಎಲ್ಲ ಹಾಕಿದ್ದು ನಾನು ಬರ್ತಿದ್ದೆ, ಬಟ್ ಇವತ್ತು ಭಾನುವಾರ ಈಸಿ ಆಗಿತ್ತು. ಬಟ್ ನಮಗೂ ಒಳ್ಳೇದಾಯಿತು, ಯಾಕಂದ್ರೆ ನಾವು ಕಂಟಿನ್ಯೂಸ್ ಇವತ್ತೇ 1.5 ಮಂತಿಂದ ಸ್ವಲ್ಪ ಅಗೈನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಅವಾಗ, ಅದರಿಂದ ಸ್ಟಾರ್ಟ್ ಅಗೈನ್. ಯಾಕಂದ್ರೆ ಬಂದಾದ್ಮೇಲಿಂದ ಒಂದು ಸಿನಿಮಾ ಒಂದು 2 days ಆ್ಯಡ್ ಶೂಟ್ಸ್ ಮಾಡ್ತಾ ಇದ್ದೆ. ಇವಾಗ 1 ಮಂತಿಂದ ಮಾಡಬೇಕಾದ್ರೆ ಅನ್ನಿಸ್ತು. ಬಟ್ ರಿಯಲಿ ಗುಡ್. ಆ್ಯಂಡ್ ನಾವು ಬಂದಿದ್ದು ತುಂಬ ಖುಷಿ ಆಯ್ತು ನಮಗೆ, ನೋಡಿದ್ದು ಸಾಂಗ್ಸ್ ನೋಡಿದ್ದು. ಎವ್ರಿಥಿಂಗ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್, ಪಾಸಿಟಿವ್ ಆಗಿದೆ.
ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ದೇ ವಿಲ್ ಸಪೋರ್ಟ್ ಯು, ಮಾರ್ಕ್ ಮೈ ವರ್ಡ್. ಆ್ಯಂಡ್ ಡೋಂಟ್ ಡೂ ಎನಿ ಗಿಮಿಕ್ಸ್. ಕಣ್ಣೀರು ಹಾಕ್ಬಿಟ್ಟು ಇಲ್ಲಿ ಜಾಗ ಡೋಂಟ್ ವಾಂಟ್. ಪ್ಲೀಸ್ ಬಿ ಪಾಸಿಟಿವ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ, ಚೆನ್ನಾಗಿ ಮಾಡಿ, ತಮಾಷೆ ಮಾಡಿ, ಒಳ್ಳೆ ರೀತಿ ಮಾಡಿ, ಎಂಜಾಯ್ ಮಾಡೋಣ. ಇಟ್ಸ್ ಎವ್ರಿಬಡೀಸ್ ಜಾಬ್. ನಿಮ್ಮದು ಜಾಬ್, ನಮ್ಮದು ಜಾಬ್. ನಾವು ನಿನ್ನ ಮರ್ಯಾದೆ ಕೊಟ್ಕೊಟ್ಟಂಗೆ ಕರೆದಾಗೆ ನೀವು ನಮ್ಮ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ ಅಷ್ಟೇ, ಏನಿಲ್ಲ. ಪಿಕ್ಚರ್ ಹೆಂಗಿದೆ ಅದು ಸೆಕೆಂಡ್ರಿ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಹೆಂಗೆ ನಾವು ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗುತ್ತೆ, ನೀವೆಲ್ಲ ಹೆಲ್ಪ್ ಮಾಡಬೇಕಂತ. ಡೋಂಟ್ ಫೀಲ್ ಬ್ಯಾಡ್ ದಟ್ ಇದು ಶಿವಣ್ಣ ಮಾತಾಡ್ತಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೊಂದು ಆಗ್ತದೆ ಗೊತ್ತು, ಒಂದು ಸ್ಮಾಲ್ ಜಂಗ್ ಹೋಗ್ಬಿಟ್ಟು ಶಿವಣ್ಣ ಹತ್ತಿರು ಅಂತ ಆಗ್ತಿದೆ. ಇಟ್ಸ್ ನೈಸ್ ಟು ಲುಕ್, ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಬೇಡ, ಚೆನ್ನಾಗಿರೋಣ, ಜಾಲಿಯಾಗಿ ಕಲ್ತಿದ್ದೀವಿ. ನಾಳೆ ನೋಡ್ಬೇಕು ನಾವು ತಿರ್ಗಾ, ಹಿಂಗೆ ನೋಡ್ಬಾರ್ದು, ಹಿಂಗೆ ನೋಡ್ಕೊಂಡು ಹೋಗ್ಬಾರ್ದು, ಹಿಂಗೆ ನೋಡಬೇಕು. ಅದು ಪರಸ್ಪರ ಅಲ್ವಾ? ಓಕೆ, ಏನು ಯಾರು ಸಪೋ ಇದೇ ಇಲ್ಲ. ಚೆನ್ನಾಗಿದೆ ಮತ್ತೆ ಯಾತಿಗೆ ಮತ್ತೆ ಏನು ಆನ್ಸರ್ ಮಾಡ್ತಾರೆ, ಏನು ಆಮೇಲೆ ನಾನು ಹುಚ್ಚಾಡ್ಕೊಂಡ್ಬಿಡ್ತಾರೆ. ಇವನೇ ಬಾಯ್ ಬಗ್ಗೆ ಮಾತಾಡ್ತಾರೆ. ನಾನು ಪ್ಲೀಸ್ ಪಾಸಿಟಿವ್, ಚೆನ್ನಾಗಿದೆ. ನನ್ನ ತಪ್ಪಿಕೊಂಡು ಹೇಳಿ, ಐ ವಿಲ್ ರೆಕ್ಟಿಫೈ. ಓಕೆ, ಇಷ್ಟು ಹೇಳ್ತಾ ಗತ ಭಗಕ್ಕೆ ವೈಭವಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಗುಡ್ ಲಕ್ ಸುನಿ, ಆಲ್ ದಿ ಬೆಸ್ಟ್ ವಿಷನ್, ಆಲ್ ದಿ ಬೆಸ್ಟ್. ಅನುಪಮ ಅವರೇ ತುಂಬ ಚೆನ್ನಾಗಿ ಆ್ಯಸ್ ಯೂಶುವಲ್ ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ನನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿಮ್ಮೆಲ್ಲರೂ ಒಂದು ಆರೈಕೆ ಇರ್ಬೋದು, ವಿಶ್ವಾಸ ಇರ್ಬೋದು. ನಾನು ಇವತ್ತು ತಿರ್ಗಾ ಇಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಬಂದಿದ್ದೆ. ನಿಮ್ಮ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಚಿಲ್ಡ್ರನ್ ಆಗಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಹಿಂದ್. ಶಿವಣ್ಣ, ನೀವು ಒಂದು ಮಾತು ಹೇಳಿದ್ರಿ, ನಾನು ಬಂದು ಇವತ್ತು ಹಾಡು ನೋಡಿ ಲಾಂಚ್ ಮಾಡಿ ಖುಷಿ ಆಯಿತು ಅಂತ. ನೀವು ಬಂದಿದ್ದು, ನೀವು ಲಾಂಚ್ ಮಾಡಿ ಕೊಟ್ಟಿದ್ದು ಈ ಚಿತ್ರತಂಡಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಅವ್ರಿಗೆ ಹಾಡು ಬಿಟ್ಟು ಜೋರಾಗಿ ತೆಗೆದಾಗ ಡಾನ್ಸ್ ಮಾಡ್ತಾ ಇದ್ರು. ಅಷ್ಟು ಅಂದರೆ ಲಿಟ್ರಲಿ ಅಲ್ಲ, ಅಷ್ಟು ಖುಷಿಯಾಗಿದ್ದಾರೆ. ಹಾಗೆ ಅಲ್ಲಿ ಒಂದು ಜೀವ ಇದೆ ಶಿವಣ್ಣ, ಭೂಷಣ್ ಅವ್ರಿಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಐ ಥಿಂಕ್ ಒಂದು ಸಾಂಗ್ ಮಾಡಿದ್ವಿ ನಾವು, ಆವಾಗ ಒಂದು ಕಥಾ ಅಲ್ವಾ, ಮಾಸ್ಟರ್ ಒಂದು ಸಾಂಗ್ ಮಾಡಿದ್ವಿ. ಆ್ಯಂಡ್ ಅದೇ ಥರ ಇವಾಗ ಒಂದು ಕರ್ನಾಟಕ ಜಮನಾಕಲ್ಲ ಒಂದು ಸಾಂಗ್ ಮಾಡಿದ್ವಿ. ವೆರಿ ನೈಸ್ ಮಾಸ್ಟರ್, ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ಮಾಡ್ತಾರೆ, ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಒಂದೇ ಥಿಂಗ್ ಇಲ್ಲ ಬೇಡ, ಮತ್ತೆ ಏನಂತ ಕೇಳೋದು ಬೇಡ. ಆದರೆ ಇಲ್ಲಿ ಇಷ್ಟು ಜನ, ಅಲ್ಲಿ ದುಷ್ಯಂತಿಂದ ಹಿಡಿದು ಭೂಷಣ್ ಮಾಸ್ಟರು, ಅಲ್ಲಿ ಕಿಶನ್, ಆಶಿಕ್ ಅವರು ಶಿವಣ್ಣನ ಜೊತೆ ಒಂದು ಅರ್ಧ ಹೆಜ್ಜೆ ಡ್ಯಾನ್ಸ್ ಮಾಡ್ಬೋದಾ ಅಂತ